ಹಾಯ್ ಫ್ರೆಂಡ್ಸ್, ನೀವು ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಆಗಿದ್ರೆ ಈ ವಿಡಿಯೋನ ಮಿಸ್ ಮಾಡೋಕೋಬೇಡಿ, ಕೊನೆ ತನಕ ನೋಡಿ. ಈ ವಿಡಿಯೋದಲ್ಲಿ ನಾನು ಟಾಪ್ 3 ವೆಬ್ಸೈಟ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ವೆಬ್ಸೈಟಲ್ಲಿ ನಿಮಗೆ ಫ್ರೀ ಇಮೇಜಸ್, ಫ್ರೀ ವಿಡಿಯೋಸ್, ಸೌಂಡ್ ಎಫೆಕ್ಟ್ಸ್ ಮತ್ತು ಫ್ರೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸಹ ಯಾವುದೇ ಕಾಪಿರೈಟ್ ಇಲ್ಲದೇನೆ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸ್ಪೆಷಲಿ ನನಗೆ ಥರ್ಡ್ ಒನ್ ವೆಬ್ಸೈಟ್ ತುಂಬಾನೇ ಯೂಸ್ಫುಲ್ ಆಗಿದೆ. ಯಾವುದೇ ಕಾರಣಕ್ಕೂ ನೀವು ಅದನ್ನ ಮಿಸ್ ಮಾಡ್ಕೊಳ್ಳೋಕೋಬೇಡಿ. ಮತ್ತೆ ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಒನ್, ಪಿಕ್ಸ್ಬೇ. ನೀವು ಈ ವೆಬ್ಸೈಟಲ್ಲಿ ಫ್ರೀಯಾಗಿ ಫೋಟೋಸು ಜೊತೆಗೆ ವಿಡಿಯೋಸು ಹಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸಹ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಮೊಬೈಲಲ್ಲಿರುವಂತಹ ಕ್ರೋಮ್ನ ಓಪನ್ ಮಾಡಿದ ಮೇಲೆ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿ ಪಿಕ್ಸ್ಬೇ ಅಂತ ಹೇಳ್ಬಿಟ್ಟು. ಸೊ ಪಿಕ್ಸ್ಬೇ ಅಂತ ವೆಬ್ಸೈಟ್ ಓಪನ್ ಆದಮೇಲೆ ನಿಮ್ಗೆ ಇಲ್ಲಿ ಫಸ್ಟ್ ಒನ್ ಇದೆ ನೋಡಿ, ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಪೇಜು ಕಾಣುತ್ತೆ. ಸೊ ಇದರಲ್ಲಿ ಏನೇನಂದರೆ ಕಂಟೆಂಟ್ ರಿಲೇಟೆಡ್ ಇಮೇಜಸ್ಸು, ವೀಡಿಯೋಸು ಏನಾದರೂ ಬೇಕಾಗಿತ್ತಂದರೆ ಇಲ್ಲಿ ಸರ್ಚ್ ಮಾಡಿ. ಸೊ ಜೊತೆಗೆ ಪಕ್ಕದಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಆಲ್ ಇಮೇಜಸ್ ಅಂತ. ಅಲ್ಲಿ ನಿಮಗೆ ಫೋಟೋಸು ಜೊತೆಗೆ ವೀಡಿಯೋಸು, ಮ್ಯೂಸಿಕ್ಕು, ಸೌಂಡ್ ಎಫೆಕ್ಟ್ಸು, ಗಿಫ್ಟ್ಸು ಇದ್ದಾವೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಅದ್ರ ರಿಲೇಟೆಡ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಯೂಟ್ಯೂಬ್ ಅಂತ ಸರ್ಚ್ ಮಾಡ್ತೀನಿ, ನೋಡ್ತಾ ಇರ್ಬೋದು ಯೂಟ್ಯೂಬ್ ಲೋಗೋ ರಿಲೇಟೆಡು. ಸೊ ಯೂಟ್ಯೂಬ್ಸ್ ಬಂತು. ಇದೇ ಥರ ನಿಮಗೆ ಬೇಕಾಗಿರುವಂಥ ಫೋಟೋಸು ಫ್ರೀಯಾಗಿ, ಅಂದರೆ ನೋ ಕಾಪಿರೈಟ್ಸ್, ನಿಮ್ಗೆ ಯಾವುದೇ ಥರದ ಕಾಪಿರೈಟ್ಸ್ ಇದ್ರ ಮೇಲೆ ಬೀಳೋದಿಲ್ಲ. ಹಾಗಾಗಿ ಸೆಕೆಂಡ್ ಒನ್, ಚಾಟ್ GPT. ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಚಾಟ್ GPT. ಸೊ ಈ ಚಾಟ್ GPT ಏನು ಯೂಸ್ ಅಂದರೆ ನಿಮಗೆ ಸ್ಕ್ರಿಪ್ಟ್ ಬರೆಯೋದಕ್ಕೆ, ಟೈಟಲ್ಲು, ಡಿಸ್ಕ್ರಿಪ್ಷನ್ನು ಯಾವ ಥರ ಬರೆಯೋದಂತ ನಿಮಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ನೀವು ಚಾಟ್ GPTನ ಕೇಳ್ಬೋದು. ಸೊ ನಿಮಗೆ ಚಾಟ್ GPT ಕೇಳಿದ್ರೆ ಅದು ನಿಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ನೀವು ಕ್ರೋಮಲ್ಲಿ ಚಾಟ್ GPT ಅಂತ ಸರ್ಚ್ ಮಾಡಿದ್ಮೇಲೆ ನಿಮಗೆ ಫಸ್ಟ್ ಒನ್ ಇದೆ ನೋಡಿ, ಅದನ್ನು ಓಪನ್ ಮಾಡಿದ್ಮೇಲೆ ನಿಮಗೆ ಲಾಗಿನ್ ಕೇಳುತ್ತೆ. ಸೊ ನೀವು ಲಾಗಿನ್ ಆಗಬೇಕಾಗುತ್ತೆ. ಫಸ್ಟು ನಿಮಗೆ ಲಾಗಿನ್ ಆದಮೇಲೆ ಈ ಥರ ಪೇಜು ಓಪನ್ ಆಗುತ್ತೆ. ಸೊ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಗೇನು ಬೇಕು ಇಲ್ಲಿ ಸರ್ಚ್ ಮಾಡಿ. ಫಾರ್ ಎಕ್ಸಾಂಪಲ್ಗೆ ನಾನಿವಾಗ ಒಂದು ಸರ್ಚ್ ಮಾಡ್ತೀನಿ ನೋಡಿ, ಬೆಸ್ಟ್ ಟೈಟಲ್ ಫಾರ್ ಹೌ ಟು ಗ್ರೋ ಯೂಟ್ಯೂಬ್. ಇವಾಗ ಕೊಡ್ತೀನಿ, ಇಲ್ಲಿ ನೋಡ್ತಾ ಇರ್ಬೋದು ಅದು ಹೇಳಿದೆ ನೋಡಿ, ಮಾಸ್ಟರಿಂಗ್ ಯೂಟ್ಯೂಬ್ ಗ್ರೋತ್. ಬೆಸ್ಟ್ ಟೈಟಲ್ ಚೂಸ್ ಮಾಡಿ ಹೇಳಿದೆ. ನೀವು ಇವಾಗ ಇದನ್ನ ಯೂಸ್ ಮಾಡಿಕೊಂಡ್ರೆ ಪಕ್ಕಾ ವಿಡಿಯೋ ವೈರಲ್ ಆಗುತ್ತೆ. ಚಾಟ್ GPT ಇಷ್ಟು ಯೂಸಸ್ ಆಗುತ್ತೆ. ಬರೀ ನಿಮಗೆ ಟೈಟಲು, ಡಿಸ್ಕ್ರಿಪ್ಷನ್ ಅಂತಲ್ಲ, ನಿಮಗೆ ಯಾವ್ದು ಬೇಕಾದರೂ ಕ್ವಶನ್ ಕೇಳಿ ಕ್ಲಿಯರಾಗಿ ಆನ್ಸರ್ ಕೊಡುತ್ತೆ. ಸೊ ಈ ವೆಬ್ಸೈಟ್ ಆಯಿತು. ಸ್ಪೆಷಲಿ ನನಗೆ ಯೂಸ್ಫುಲ್ ಆಗಿರುವಂಥ ವೆಬ್ಸೈಟು ಅಡೋಬಿ ಫೈರ್ಫ್ಲೈ. ಈ ವೆಬ್ಸೈಟ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂತ ಈ ವಿಡಿಯೋನ ಕೊನೆ ತನಕ ನೋಡಿ. ಮೊದಲು ನೀವು ನಿಮ್ಮ ಮೊಬೈಲಲ್ಲಿರುವಂಥ ಕ್ರೋಮ್ನ ಓಪನ್ ಮಾಡಿದ್ಮೇಲೆ ಸರ್ಚ್ ಮಾಡಿ ಅಡೋಬಿ ಫೈರ್ಫ್ಲೈ ಅಂತ. ಸೊ ಸರ್ಚ್ ಆದಮೇಲೆ ನಿಮಗೆ ಫಸ್ಟ್ ಒಂದು ವೆಬ್ಸೈಟ್ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಫಸ್ಟ್ ಟೈಮ್ ಏನಾದರೂ ಈ ವೆಬ್ಸೈಟ್ ಓಪನ್ ಮಾಡ್ತಾ ಇದ್ದರೆ ಲಾಗಿನ್ ಕೇಳುತ್ತೆ. ಸೊ ನೀವು ಲಾಗಿನ್ ಆಗಬೇಕಾಗುತ್ತೆ. ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ನೆಕ್ಸ್ಟ್ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ಫಸ್ಟ್ ಒಂದು ಕಾಣಿಸ್ತಾ ಇದೆ ನೋಡಿ, ಕ್ರಿಯೇಟ್ ವಿತ್ ಫೈರ್ಫ್ಲೈ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಅಪ್ಲೋಡ್ ಇಮೇಜಸ್ ಅಂತ ಕೇಳ್ತಾ ಇದೆ. ಸೊ ನಾನು ಹೇಳ್ತೀನಿ ಏನು ಯೂಸ್ ಅಂತೆ. ನಾನು ಇವಾಗ ಒಂದು ಫೋಟೋನ ಅಪ್ಲೋಡ್ ಮಾಡ್ತೀನಿ. ಓಕೆ, ಡನ್ ಕೊಡ್ತೀನಿ. ಸೊ ನೀವು ಇವಾಗ ನೋಡ್ತಾ ಇರ್ಬೋದು ಫೋಟೋ ಅಪ್ಲೋಡ್ ಆಯಿತು. ಇಲ್ಲಿ ಕೆಲವು ಆಪ್ಷನ್ಗಳಿದ್ದಾವೆ. ಏನಂದರೆ ನಿಮ್ಗೆ ಇಲ್ಲಿ ಆ್ಯಡು, ಸಬ್ಟ್ರ್ಯಾಕ್ಟು, ಸೆಟ್ಟಿಂಗ್ಸು, ಬ್ಯಾಕ್ಗ್ರೌಂಡು ಮತ್ತು ಇನ್ವರ್ಟರ್ ಅಂತ. ಸೊ ಇವೆರಡು ಬಂದ್ಬಿಟ್ಟು ನೀವು ಸೆಲೆಕ್ಟ್ ಮಾಡೋದು. ಸೆಟ್ಟಿಂಗ್ಸ್ ಬಂದ್ಬಿಟ್ಟು ನೀವು ಬ್ರಷ್ನ ಚೇಂಜಸ್ ಮಾಡ್ಕೊಳ್ಳೋದು. ಸೈಜು, ಇಲ್ಲಿ ಬ್ಯಾಕ್ಗ್ರೌಂಡ್ ಇದೆ ನೋಡಿ, ಈ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕು ಬ್ಯಾಕ್ಗ್ರೌಂಡು ರಿಮೂವ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ನನಗೆ ಇವಾಗ ಈ ಮ್ಯಾನ್ ಪಕ್ಕದಲ್ಲಿ ಒಂದು ಸ್ಟೂಲ್ ಬೇಕಾಗಿತ್ತಂದರೆ ಇಲ್ಲಿ ಆ್ಯಡ್ ಮಾಡ್ಬೋದು. ಅದು ಯಾವ ಥರ ಅಂದರೆ ಇಲ್ಲಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಇಲ್ಲಿ ಎಲ್ಲಿ ಬೇಕಾಗಿರುತ್ತೆ ಆ ಪ್ಲೇಸಲ್ಲಿ ನೀವು ಸೆಲೆಕ್ಟ್ ಮಾಡಿ ಹಿಂಗೆ. ಸೊ ಸೆಲೆಕ್ಟ್ ಆದಮೇಲೆ ಕೇಳುತ್ತೆ ನೋಡಿ, ನೀವು ಅಲ್ಲಿ ಟೈಪ್ ಮಾಡಬೇಕಾಗತ್ತೆ. ನಾನು ಇವಾಗ ಟೈಪ್ ಮಾಡ್ತೀನಿ ಏನಂತ, ಸ್ಟೂಲ್ ಬೇಕಾಗಿದೆ ಅಲ್ವ ಆ ಪ್ಲೇಸಿಗೆ. ಸೊ ಸ್ಟೂಲ್ ಅಂತ ಮಾಡಿ ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಸ್ವಲ್ಪ ವೇಟ್ ಮಾಡಿ. ನೋಡ್ತಾ ಇರ್ಬೋದು ಇಲ್ಲಿ ನಾನೇನೂ ಮಾಡಿಲ್ಲ, ಜಸ್ಟ್ ಕ್ರ್ಯಾಪ್ ಮಾಡಿಬಿಟ್ಟು ಅಲ್ಲಿ ಒಂದು ಅಡಿಷ್ನಲ್ ಆಗಿ ಟೆಕ್ಸ್ಟ್ ಬರೆದಿದ್ದೀನಿ. ಸೊ ನನಗೆ ಅಲ್ಲಿ ಆ ಪ್ಲೇಸಲ್ಲಿ ಸ್ಟೂಲ್ ಬೇಕು, ಹಾಗಾಗಿ ಸ್ಟೂಲ್ ಅಂತ ಟೈಪ್ ಮಾಡಿದ್ದೀನಿ. ಅಲ್ಲಿ ಸ್ಟೂಲ್ ಬಂತು. ಸ್ಟೂಲ್ ಅಂತಲ್ಲ, ನಿಮಗೆ ಬೇಕಾಗಿರುವಂಥ ನಿಮಗೆ ರಿಕ್ವೈರ್ಮೆಂಟ್ ಆ ಪಕ್ಕದಲ್ಲಿ ಏನಿರಬೇಕು ಅದನ್ನು ನೀನು ಅಡಿಷ್ನಲ್ ಆಗಿ
ಆ್ಯಡ್ ಮಾಡಬೇಕಂದ್ರೆ ಸಿಂಪಲ್ಲು ಇಲ್ಲಿ ಟೈಪ್ ಮಾಡಿದರೆ ಸಾಕು, ಕ್ರ್ಯಾಪ್ ಮಾಡಿಬಿಟ್ಟು ಆಟೋಮೆಟಿಕ್ಕಾಗಿ ಅಲ್ಲಿ ಬರುತ್ತೆ. ನಾನು ಮತ್ತೊಂದು ತೋರಿಸ್ತೀನಿ ನೋಡಿ, ಲೈಟ್ ಅಂತ ಹೇಳ್ಬಿಟ್ಟು ಲೈಟಿಂಗ್ ಜನ್ರೇಟ್ ನೋಡ್ತಾ ಇರ್ಬೋದು, ಲೈಟಿಂಗ್ ಬಂತು. ಸೊ ಇದೇ ಥರ ನಿಮಗೆ ಬೇಕಾಗಿರುವಂತಹ ಫೋಟೋನ ಅಡಿಷ್ನಲ್ ಆಗಿ ಆ್ಯಡ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಂಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.